ನಾವು ಕೈಗೆಲ್ಲ ಮಾಡ್ತಲ್ಲಣ್ಣ. ಜಸ್ಟ್ 130 ರೂಪೀಸ್ಗೆ ಮಟನ್ ಬಿರಿಯಾನಿನ ಸೆಲ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಚರ್ಬಿ ಮಟನ್ ಹಾಕೊಳ್ಳೋಣ ಹಂಗೆ. ವಾವ್, ಹೇಗಿದೆ ನೋಡಿ ನೋಡೋಕ್ಕಂತೂ. ಫುಲ್ ಅಂಡ್ ಫುಲ್ ಜೆಲ್ಲಿ ಥರ ಇದೆ, ಸ್ಲೈಮ್ ಥರ ಇದೆ. ಸೈಕ್ ಗುರು. ಎಲ್ಲರೂ ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಬೆಂಗಳೂರು ಮೈಸೂರು ಹೈವೇ ಮದ್ದೂರಿಂದ 5 ಕಿಲೋಮೀಟರ್ ದೂರ ನಿಡಘಟ್ಟ ಅನ್ನೋ ಒಂದು ಜಾಗದಲ್ಲಿ 30 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ನಾತಪ್ಪ ಬಿರಿಯಾನಿ ಹೋಟೆಲ್ ಗೈಸ್. ಯಾವುದೇ ತರ ಬೋರ್ಡ್ ಇರಲ್ಲ. ಏನು ಸ್ಪೆಷಲ್ ಅಂದ್ರೆ ಅತಿ ಕಡಿಮೆ ಬೆಲೆಗೆ ನಾನ್ ವೆಜ್ ಊಟ. ಪ್ರೈಸ್ ಹೇಳಿದ್ರಂತೂ ಗಾಬರಿನೇ ಆಗೋಗ್ಬಿಡ್ತೀರಾ. 5 ರೂಪಾಯಿಗೆ ದೋಸೆ, ಹಾಫ್ ಕುಷ್ಕ 20 ರೂಪಾಯಿ, ಫುಲ್ ಕುಷ್ಕ 40 ರೂಪಾಯಿ. ಮಟನ್ ಬಿರಿಯಾನಿ ಜಸ್ಟ್ 130 ರೂಪಾಯಿಗೆ ಸೆಲ್ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ಅದು ಬೆಳಿಗ್ಗೆ 6 ಗಂಟೆಯಿಂದ ನಿಮಗೆ ಮಟನ್ ಬಿರಿಯಾನಿ ಸಿಗುವಂತದ್ದು. ವಾರದಲ್ಲಿ ಜಸ್ಟ್ 4 ದಿನ, ಮಂಗಳವಾರ, ಬುಧವಾರ, ಶುಕ್ರವಾರ, ಭಾನುವಾರ. ಈ ದಿವಸದಲ್ಲಿ ಬಂದ್ರೆ ನಿಮಗೆ ಮಟನ್ ಐಟಮ್ ಸಿಗುತ್ತೆ. ಮಿಕ್ಕಿದ ಬೇರೆ ದಿವಸದಲ್ಲಿ ಜಸ್ಟ್ ಚಿಕನ್ ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ. ಇಲ್ಲೇ ಮಟನ್ ಹೊಡೆದು ಫ್ರೆಶ್ ಆಗಿ ಚರ್ಮ ಸುಲಿದು ಕ್ಲೀನ್ ಆಗಿ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಬರ್ತಿರುವಂತ ಒಂದು ಸ್ಪಾಟ್. ನಾವು ಬೆಳಿಗ್ಗೆ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ಹೋಗೋಣ, ಅವ್ರ ಹತ್ರ ಮಾತಾಡಿಸಿ ಜಾಗದ ಬಗ್ಗೆ ತಿಳ್ಕೊಂಡು ಫುಡ್ಸ್ ನ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಲೈಕ್, ಶೇರ್, ಕಮೆಂಟು ಮರಿದೇ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಅಣ್ಣ ಫಸ್ಟ್ ನಮ್ಗೆ ಯಾವ್ದಣ್ಣ ಇವತ್ತು ಸ್ಪೆಷಲ್ ಬಿರಿಯಾನಿನೇ ಅಲ್ಲ, ಬಿರಿಯಾನಿ ಕೊಟ್ಬಿಡಿ. ಅದರೊಟ್ಟಿಗೆ ಯಾವ್ದು ಏನೇನು ಸಿಗುತ್ತೆ? ಚಿಕನ್ ಸಿಗುತ್ತೆ, ಮಟನ್ ಸಿಗುತ್ತೆ, ಬೋಟಿ ಸಿಗುತ್ತೆ. ಮಟನ್ ಕೊಡಿ, ಚಿಕನ್ ಕೊಡಿ, ಬೋಟಿನೂ ಕೊಡಿ. ಬೆಳಿಗ್ಗೆ 5 ಗಂಟೆಗೆ ಮನೆ ಬಿಟ್ಟಿದ್ದು. ಹೆವಿ ಅಂದರೆ ಹೆವಿ ಚಳಿ ಗುರು. ಅದು ಕೂಡ ಬೈಕಲ್ಲಿ ಬಂದ್ಬಿಟ್ವಿ. ಕೈ ತಲೆ ಎಲ್ಲ ಗಡ 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 ಅನ್ಸ್ಬಿಡ್ತು. ಇಲ್ಲಿ ಬಂದ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿ ನೋಡಿದಾಗ ಏನೋ ಒಂಥರ ಖುಷಿ ಆಗ್ತಾ ಇದೆ. ಜಸ್ಟ್ 130 ರೂಪೀಸ್ಗೆ ಮಟನ್ ಬಿರಿಯಾನಿನ ಸೆಲ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಕ್ರೇಜಿ ಅಂತಲೇ ಹೇಳ್ಬೋದು. ನಾರ್ಮಲಾಗಿ ಎಲ್ಲರೂ ಹಾಕೋತರ 4 ಪೀಸ್ ಮಟನ್ ಬರುತ್ತೆ. ಚಿಕನ್ ಅಣ್ಣ, ಓಕೆ. ಚಿಕನ್ ತವಾ ಫ್ರೈ ಈ ಜಾಗದಲ್ಲಿ ಸಿಗುತ್ತೆ. ಓಹ್ ಸೂಪರ್. ಸ್ಟೀಮ್ ಥರ ಯೂಸ್ ಮಾಡಬೇಕು, ಅಷ್ಟು ಚಳಿ ಆಗ್ತಿದೆ ನಮಗಂತೂ. ಮಟನ್ ಬಿರಿಯಾನಿ ಇಷ್ಟು ಕ್ವಾಲಿಟಿ ಬರುತ್ತಲ್ಲ. ನಾಚಿಕೆ ಪಡ್ತಾ ಇದ್ದಾರೆ ಬ್ರದರ್. ಇಷ್ಟು ಬರುತ್ತಲ್ಲ ಮಟನ್ ಬಿರಿಯಾನಿ? ಇನ್ನು ಬರುತ್ತೆ, ಇನ್ನು ಸ್ವಲ್ಪ ಜಾಸ್ತಿ ಬರುತ್ತೆ ಸರ್. ಹೌದಾ? ಇದು ಜೊತೆ ಕೊಡ್ತೀರಾ ಚರ್ಬಿದು? ಓಕೆ. ಮಟನ್ ಬಿರಿಯಾನಿ ಬರುತ್ತೆ, ಒಂದು ಕಪ್ಪಲ್ಲಿ ಗ್ರೇವಿ ಹಾಕಿ ಚರ್ಬಿನೂ ಕೊಡ್ತಾರೆ. ಮಟನ್ ಗ್ರೇವಿ ಇದು ಕೊಟ್ಬಿಡೋಣ, ಪೀಸ್ ಇರುತ್ತೆ ಯಾವುದು? ಹಾಂ, ಗ್ರೇವಿಯಲ್ಲಿ ಇರೋದು ಎಲ್ಲ ಕೊಟ್ಬಿಡಿ. ಬೋಟಿನೂ ಕೊಟ್ಬಿಡಿ. ಹಾಂ, ಆಗಲಿ. ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಇಲ್ಲಂತೂ ನಾವು ಫಸ್ಟು ಓಪನಿಂಗ್ ಟೈಮಲ್ಲೇ ಬಂದ್ಬಿಟ್ವಿ. ಎಲ್ಲ ಮಾಡಿಟ್ಟಿದ್ದಾರೆ. ಈಗ ಫ್ರೆಶ್ ಆಗಿ ಮರಿ ಹೊಡೆದ್ಬಿಟ್ಟು ಅದನ್ನು ಚರ್ಮ ಸುಲಿತಾ ಇದ್ದಾರೆ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ನೋಡಿದ ತಕ್ಷಣ ನನಗಂತೂ ಗಾಬರಿ ಆಗೋಯ್ತು ಅಂತಲೇ ಹೇಳ್ಬೋದು. ಸೊ ಈಗ ಬರಲಿ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ವಾವ್, ಲುಕ್ ಅಟ್ ದ ಬಾಳೆಲೆ ಗೈಸ್. ಬೆಳಿಗ್ಗೆ ಚಳಿ ಕ್ಲೈಮೇಟು, ಬಿಸಿ ಬಿಸಿ ಮಟನ್ ಬಿರಿಯಾನಿ ಅಂತೂ ಕ್ರೇಜಿ ಕಾಂಬಿನೇಷನ್ನು. ಎಕ್ಸ್ಟ್ರಾ ಒಂದು ಐಟಮ್ ಬಂದಿದೆ. ಮೊದಲು ಯಾವುದಾದ್ರು ಅಂತ ಹೇಳ್ಬಿಡ್ತೀನಿ ನೋಡಿ. ಫಸ್ಟು ಈ ಜಾಗದ ಹೀರೋ ಮಟನ್ ಬಿರಿಯಾನಿ 130 ರೂಪೀಸ್ ಮಟನ್ ಬಿರಿಯಾನಿ ಪೀಸಸ್ ನೋಡಿ ಯಾವ ಥರ ಹಾಕಿದ್ದಾರೆ. ಸೂಪರಾಗಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇದಕ್ಕೆ ಕೊಡುವಂಥ ಒಂದು ಚರ್ಬಿ ಹಾಕಿ ಕೊಡುವಂಥ ಒಂದು ಗ್ರೇವಿ. ಅದಾದಮೇಲೆ ನಾವು ಸಪ್ರೇಟಾಗಿ ತೊಗೊಂಡಿರುವಂಥ ಒಂದು ಮಟನ್ ಹಾಕಿ ಮಾಡುವಂಥ ಒಂದು ಗ್ರೇವಿ. ನೆಕ್ಸ್ಟು ಎಗ್ ಪರೋಟ ಗುರು. ತವಾಲ್ ಹಾಕ್ತಿರೋ ಟೆಂಪ್ಟ್ ಆಯಿತು. ಸೊ ನಾವು ಒಂದು ಪ್ಲೇಟ್ನ ತೊಗೊಂಡಿರೋಂಥದ್ದು. ಆ್ಯಂಡ್ ಇಲ್ಲಿ ಬಂದುಬಿಟ್ರೆ ಚಿಕನ್ನು ಪೆಪ್ಪರ್ ಡ್ರೈ ತವಾಲ್ ಹಾಕಿ ಮಾಡಿ ಕೊಡುವಂಥದ್ದು. ಕರ್ಬೇ ಸೊಪ್ಪು ಹಾಕ್ಬಿಟ್ಟು ನಾವು ಮೊದಲನೇದಾಗಿ ಮಟನ್ ಬಿರಿಯಾನಿಯಿಂದನೇ ಹೋಗ್ಬಿಡೋಣ. ಬಿಕಾಸ್ ಬಿಸಿ ಬಿಸಿ ಇದೆ ನೋಡಿ, ಚೆನ್ನಾಗಿ ಬೇಯಿಸಿದ್ದಾರೆ. ವಾವ್, ಮುಟ್ಟಕ್ಕೇನೆ ಅಷ್ಟು ಹಿತವಾಗಿದೆ. ಟೇಸ್ಟ್ ಮಾಡೋಣ. ಆಹಾ, ಡೆಡಿಕೇಟೆಡ್ ಮಟನ್ ಬಿರಿಯಾನಿ ಅಲ್ಲ. ಆ ಮಟನ್ ಫ್ಲೇವರು, ಆ ಸ್ಟಾಕ್ ಅಂತೂ ಕ್ಲೀನಾಗಿ ಇನ್ಫ್ಯೂಸ್ ಆಗಿದೆ ಅಂತ ಹೇಳ್ಬೋದು. ಓವರ್ ನಿಮಗೆ ಮಸಾಲ ಅನ್ಸಲ್ಲ, ಬ್ಯಾಲೆನ್ಸ್ಡಾಗಿ ಹಾಕಿದ್ದಾರೆ. ಒಂದೊಂದು ಅಕ್ಕಿಗೂ ಆ ಮಸಾಲ ಕ್ಲೀನಾಗಿ ಹಿಡಿದಿರುತ್ತೆ. ಅದೊಂಥರ ಲೈಟ್ ಆಗಿದೆ. ರೈಸ್ ಅಂತೂ ಫುಲ್ ಬೌನ್ಸಿ ಕನ್ಸಿಸ್ಟೆನ್ಸಿಗಳು ಹಿತವಾಗಿದೆ ಅಂತಲೇ ಹೇಳ್ಬೋದು. ಮಟನ್ ಟೇಸ್ಟ್ ಮಾಡೋಣ. ಚೆನ್ನಾಗಿ ಬೇಯಿಸಿದ್ದಾರೆ. ಮಟನ್ ಬಿರಿಯಾನಿ ಅಂತೂ ವಾರದಲ್ಲಿ 4 ದಿವಸ ಸಿಗುತ್ತೆ.
ಮಂಗಳವಾರ, ಬುಧವಾರ, ಶುಕ್ರವಾರ ಮತ್ತು ಭಾನುವಾರ ಬಂದುಬಿಟ್ರೆ ಎಕ್ಸ್ಟ್ರಾ ಸ್ಪೆಷಲ್ಲು ಟಗರು ಮಟನ್ನ ಬಳಸ್ತಾರೆ. ಇನ್ನೂ ಸೂಪರ್ ಆಗಿರುತ್ತೆ ಸರ್. ನೀವು ಭಾನುವಾರ ಬನ್ನಿ ಅಂತ ಸಾವಿರ ಸಲ ಹೇಳ್ಬಿಟ್ರು. ಬಟ್ ನಾವು ಈ ಶೆಡ್ಯೂಲ್ ನಾವು ಪ್ಲಾನ್ ಮಾಡೋದು ವೀಕ್ ಡೇಸಲ್ಲೇ. ಅದು ಪ್ರಾಪರಾಗಿ ಇಲ್ಲಿಗೆ ಬರಬೇಕಂತ ಬುಧವಾರನೇ ಪ್ಲಾನ್ ಮಾಡ್ಕೊಂಡು ಬಂದಿರೋಂಥದ್ದು. ಒಂದು ಬೆಸ್ಟ್ ಸ್ಟಾರ್ಟ್ ಗುರು. ಅಲ್ಟಿಮೇಟ್ ಆಗಿದೆ ರೈಸ್ ಅಂತೂ. ನಿಮಗೆ ಜಾಸ್ತಿ ನಿಮಗೆ ಹೆವಿ ಅನ್ಸಲ್ಲ, ಆ ಉರಿಗಿರಿ ಏನು ಅನ್ಸಲ್ಲ. ಬೆಳಿಗ್ಗೆ ತಿನ್ನೋದಕ್ಕಂತೂ ಬಿರಿಯಾನಿ ತಿಂತಾ ಇದ್ವಿ, ಬಟ್ ನಾವು ಲೈಟಾಗಿ ತಿಂತಿದ್ವಿ ಅಂತಲೇ ಅನಿಸುತ್ತೆ ನಿಮಗಂತೂ. ಒಂದು ಬೆಸ್ಟ್ ಬಿರಿಯಾನಿ. ಈಗ ಈ ಗ್ರೇವಿ ಹಾಕೊಳ್ಳೋಣ, ಚರ್ಬಿ ಮಟನ್ ಹಾಕೊಳ್ಳೋಣ ಹಂಗೆ. ವಾವ್, ಸೋ ಟೆಂಪ್ಟಿಂಗ್ ಗುರು. ಹೇಗಿದೆ ನೋಡಿ ನೋಡೋಕ್ಕಂತೂ. ಫುಲ್ ಜೆಲ್ಲಿ ಥರ ಇದೆ, ಸ್ಲೈಮ್ ಥರ ಇದೆ. ಹಂಗೆ ಮಿಕ್ಸ್ ಮಾಡಿಕೊಂಡು ಚರ್ಬಿನ ಹಿಡ್ಕೊಂಡು ಒಂದು ಬೈಟ್. ಸೈಕ್ ಗುರು. ಬಿರಿಯಾನಿ ತಿನ್ನಿ, ತುಂಬ ಇಷ್ಟಪಡ್ತೀರಾ. ಆ ಗ್ರೇವಿ ಹಾಕೊಂತೀನಿ, ಎಕ್ಸ್ಟ್ರಾಡಿನರಿ ಅಂತಲೇ ಹೇಳ್ಬೋದು. ಅದರಲ್ಲೂ ಆ ಚರ್ಬಿ ಸಿಗುತ್ತಲ್ಲ, ಅದ್ಭುತ. ಗ್ರೇವಿ ತುಂಬ ಚೆನ್ನಾಗಿದೆ. ನನಗೆ ಸುಮಾರು ಜಾಗದಲ್ಲಿ ಈ ಬಿರಿಯಾನಿ ಒಟ್ಟಿಗೆ ಮೊಸರು ಬಜ್ಜಿ ಇಷ್ಟ. ಬಟ್ ಫಸ್ಟ್ ಟೈಮು ಸುಮಾರು ದಿನ ಆದಮೇಲೆ ಗ್ರೇವಿ ಹಾಕೊಂಡು ತಿಂದಾಗ ತುಂಬ ಇಷ್ಟ ಆಗಿದೆ. ಅದು ಆ ಚರ್ಬಿ ಗ್ರೇವಿ ಈಸ್ಕೊಂಡು ಟ್ರೈ ಮಾಡಿ. ತುಂಬ ಅಲ್ಟಿಮೇಟ್ ಆಗಿದೆ. ಬೆಸ್ಟ್ ಕಾಂಬೋ ಅವರು. ಚಿಕನ್ ಪೆಪ್ಪರ್ ಡ್ರೈ. ಬೇಸಿಕ್ಕಾಗಿ ಚಿಕನ್ ಮಾಡಿ ಇಟ್ಕೊಬಿಟ್ಟು ಅದನ್ನು ತವಾಲ್ ಹಾಕ್ಬಿಟ್ಟು ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಿ ಫ್ರೈ ಮಾಡಿ ಕೊಡ್ತಾರೆ. ಸೈಕಾಗಿ ಬೆಂದೋಗಿದೆ ಗುರು. ಟೇಸ್ಟ್ ಮಾಡೋಣ. ತುಟಿಗೆ ಅಂಟುತ್ತೆ ನಿಮಗೆ ಆ ಪೆಪ್ಪರ್ ಅಂತೂ. ಲೈಟಾಗಿ ಕ್ಲೀನಾಗಿ ಹಂಗೆ ಮುಟ್ಕೊಂಡು ತಿಂದಾಗಂತೂ ಸೈಕಾಗಿದೆ. ಪೆಪ್ಪರ್ ಚಿಕನ್ ಡ್ರೈ ಅಂತೂ ಮಿಸ್ ಮಾಡೋಕೆ ಹೋಗ್ಬಿಡಿ. ಒಂಥರ ಡಿಫ್ರೆಂಟ್ ಐಟಮ್. ಈ ಥರ ಟೆಂಪ್ಲೇಟ್ ನಾನಂತೂ ಲಾಸ್ಟ್ ಟೈಮು ಮಧುರೈಲಿ ಟ್ರೈ ಮಾಡಿದ್ದು. ಅದಾದಮೇಲೆ ನಮ್ಮ ಕರ್ನಾಟಕದಲ್ಲಿ ರೀಸೆಂಟಾಗಿ ನಾನು ಇಲ್ಲೇ ಟ್ರೈ ಮಾಡ್ತಿರೋ ಅಂತ ಹೇಳ್ಬೋದು. ಬೆಸ್ಟು ಚಿಕನ್ ಪೆಪ್ಪರ್ ಡ್ರೈ, ಮಿಸ್ ಮಾಡೋಕೆ ಹೋಗ್ಬಿಡಿ. ಮೊದಲು ಪರೋಟ ತಿನ್ನಬೇಕು, ಆಮೇಲೆ ಬಿರಿಯಾನಿ ತಿನ್ನಬೇಕು. ಬಟ್ ನಾನು ಬಂದಿದ್ದು ಖುಷಿಗಂತೂ ಫಸ್ಟೇ ಬಿರಿಯಾನಿ ಹೊಡೆದ್ಬಿಟ್ಟೆ. ನೆಕ್ಸ್ಟ್ ಈಗ ಎಗ್ ಪರೋಟ ಟ್ರೈ ಮಾಡ್ತಿರೋವಂಥದ್ದು. ಇದ್ರ ಮೇಲೂ ಪೆಪ್ಪರ್ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಗುರು. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಇದು ಬಿಸಿ ತಿನ್ನಿ. ಇದೆಲ್ಲ ತಿಂದು ನಾನು ಬರೋಷ್ಟಕ್ಕೆ ಆರೋಗ್ಬಿಟ್ಟಿದೆ. ಬಟ್ ಯಾವುದೇ ಥರ ಗ್ರೇವಿ ಇದೆ ಹಾಗೆ ತಿಂದರೂ ತುಂಬ ಚೆನ್ನಾಗಿದೆ. ಬಟ್ ಆದರೂ ಪರವಾಗಿಲ್ಲ. ಇವ್ರು ಕೊಟ್ಟಿರುವಂಥ ಈ ಚರ್ಬಿ ಗ್ರೇವಿ ಜೊತೆ ಟ್ರೈ ಮಾಡ್ತೀನಿ. ಗ್ರೇವಿ ಅಂತೂ ನನಗೆ ತುಂಬ ಇಷ್ಟ ಆಗೋಯ್ತು. ಎಷ್ಟು ನಿಮಗೆ ಫ್ಯಾಟ್ ಕಂಟೆಂಟ್ ಇದೆ ಗೊತ್ತಾ ಗ್ರೇವಿಲಂತೂ. ಆನ್ ಪಾಯಿಂಟಿಗೆ ಗೊತ್ತಾಗುತ್ತೆ. ಆ ಮಟನ್ ಫ್ಲೇವರ್ ಅಂತೂ ಕ್ಲೀನಾಗಿ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ಹೆವಿ ಡಾಮಿನೇಷನ್ ಗುರು. ಫುಲ್ ಲೈಟ್ ಆಗಿ ಡೈಲ್ಯೂಟ್ ಆಗಿದೆ ಗ್ರೇವಿ. ತಿನ್ನಕ್ಕೆ ಮಜಾ ಇದೆ. ಹಾಗೆ ತಿನ್ನಿ, ಇಷ್ಟಪಡ್ತೀರಾ. ಆ ಗ್ರೇವಿ ಜೊತೆ ತಿನ್ನಿ, ಇನ್ನೂ ತುಂಬ ಇಷ್ಟಪಡ್ತೀರಾ. ಬಟ್ ಇದ್ರ ಜೊತೆಗೆ ನೆನ್ಸ್ಕೊಂಡು ತಿಂದರೆ ಎಗ್ ಪರೋಟ ತಿಂತಾ ಇದೀವಿ ಅಂತ ಅನ್ಸಲ್ಲ. ಜಸ್ಟ್ ನೀವು ಪರೋಟ ತಿಂತಿದ್ದು ಅಂತ ಒಂದು ಫೀಲ್ ಇರುತ್ತೆ. ಸೂಪರ್ ಐಟಮ್ ಗುರು. ಅಫೋರ್ಡಬಲ್ ಕಾಸ್ಟ್ಗೆ ನಾನ್ ವೆಜ್ ಐಟಮು. ನೀವು ಬ್ಯಾಂಗ್ಳೂರು ಟು ಮೈಸೂರು ಅಥವಾ ಮೈಸೂರು ಟು ಬ್ಯಾಂಗ್ಳೂರು ಹೋಗ್ತಿದ್ರೆ ಬೆಳಿಗ್ಗೆ ತಿಂಡಿಗೆ ಒಂದು ಒಳ್ಳೆ ನಾನ್ ವೆಜ್ ಸ್ಪಾಟ್ ಹುಡುಕ್ತಿದೆ. ಪಕ್ಕಾ ವಿಸಿಟ್ ಮಾಡಿ. ತುಂಬ ಇಷ್ಟಪಡ್ತೀರಾ. ಆದರೂ ನಾನು ಹೇಳ್ದಂಥ ಮಂಗಳವಾರ, ಬುಧವಾರ, ಶುಕ್ರವಾರ, ಭಾನುವಾರ ಬಂದಿರುತ್ತು ಮಟನ್ ಬಿರಿಯಾನಿ ಮಿಸ್ಸೇ ಮಾಡೋಕೆ ಹೋಗ್ಬೇಡಿ. ವಿತ್ ದಟ್ ಗ್ರೇವಿ ಅಲ್ಟಿಮೇಟ್ ಟೇಸ್ಟ್. ಅಣ್ಣ ನಮಸ್ತೆ. ನಮಸ್ತೆ ಅಣ್ಣ. ನಿಮ್ಮ ಹೆಸರು ಅಣ್ಣ? ಆನಂದ್ ಅಂತ. ಓಕೆ, ನಾಥಪ್ಪ ಬಿರಿಯಾನಿ ಹೋಟೆಲ್. ಹೌದು ಅಣ್ಣ, ನಮ್ದು ಬೋರ್ಡ್ ಗೀಡ್ ಏನಿಲ್ಲ. ಬೋರ್ಡ್ ಗಿಡ್ ಏನಿಲ್ಲ ಅಣ್ಣ. ಇದು ಹಳೆ ಫೇಮಸ್ ಹೋಟ್ಲ್ ಅಣ್ಣ. 25 ವರ್ಷ 30 ವರ್ಷದ ಹೋಟ್ಲು. ಓಕೆ. ನಮ್ಮ ತಂದೆ ಇದ್ರು. ನಮ್ಮ ತಂದೆ ಇದ್ದಾಗ ಚೆನ್ನಾಗಿ ನಡೀತಿತ್ತು. ನಮ್ಮ ತಂದೆ ಸತ್ಮೇಲೆ ನಾನ್ ಮಾಡ್ತಾ ಇದೀನಿ. ಚೆನ್ನಾಗಿ ಜನ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ತಂದೆ ಹೆಸರು ನಾಥಪ್ಪ ಅಂತ. ಅವ್ರ ಹೆಸರಲ್ಲೇ ಹೋಟ್ಲ್ ನಡೆಸ್ತಾರೆ ಸರ್. ಓಕೆ. ಏನ್ ಸ್ಪೆಷಲ್ ಅಣ್ಣ ನಿಮ್ಮಲ್ಲಿ? ನಮ್ದು ಮಟನ್ ಬಿರಿಯಾನಿ. ವಾರಕ್ಕೆ 4 ದಿನ ಮಟನ್ ಬಿರಿಯಾನಿ ಮಾಡ್ತೀವಿ. ಓಕೆ. ಮೊಟ್ಟೆ ದೋಸೆ ಸಿಗುತ್ತೆ, ಮೊಟ್ಟೆ ಪರೋಟ ಸಿಗುತ್ತೆ, ಚಿಕನ್ ಡ್ರೈ, ಮಟನ್ ಡ್ರೈ, ಬೋಟಿ ಡ್ರೈ ಸಿಗುತ್ತೆ, ಎಗ್ ದೋಸೆ, ಎಗ್ ಪರೋಟ ಸಿಗುತ್ತೆ. ಓಕೆ. ನಮ್ದು ಬಿರಿಯಾನಿ ಫೇಮಸ್, ದೋಸೆ ಫೇಮಸ್, ಚಿಕನ್ ಡ್ರೈ, ಮಟನ್ ಡ್ರೈ ಫೇಮಸ್. ಎಲ್ಲ ಬೆಂಗಳೂರಿಂದ ರಾಮನಗರ ಎಲ್ಲ ಭಾನುವಾರ ಬುಧವಾರ ಎಲ್ಲ ಬಂದು ತಿನ್ಕೋಯ್ತಾರೆ ಸರ್. ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದಾರೆ. ಎಲ್ಲಾ ಕಡೆ ಎಲ್ಲಾ ದಿನ ಇರುತ್ತಾ ಅಥವಾ ಎಲ್ಲಾ ದಿನ? ವಾರಕ್ಕೆ 4 ದಿನ ಇರುತ್ತೆ ಸರ್. ಹೋಟ್ಲ್ ಎಲ್ಲಾ ದಿನ ಇರುತ್ತೆ. 2 ದಿನ ಚಿಕನ್ ಐಟಮ್ ಇರುತ್ತೆ. ಓಕೆ. ಶನಿವಾರ ಗುರುವಾರ ಚಿಕನ್ ಐಟಮ್ ಮಾಡ್ತೀವಿ. ವಾರಕ್ಕೆ 4 ದಿನ ಮಟನ್ ಬಿರಿಯಾನಿ, ಮಟನ್ ಐಟಮ್ ಎಲ್ಲ ಮಾಡ್ತೀವಿ. ಯಾವತ್ ಮಾತ್ರ? ಇದು ಸೋಮವಾರ ರಜೆ ಇರುತ್ತೆ. ಮಂಗಳವಾರ, ಬುಧವಾರ, ಶುಕ್ರವಾರ, ಭಾನುವಾರ ಮಟನ್ ಐಟಮ್ ಇರುತ್ತೆ. ಬೆಳಗ್ಗೆ 6 ರಿಂದ 10:30 ಗಂಟೆ ಮಟನ್ ಐಟಮ್ ಇರುತ್ತೆ. ಆಮೇಲೆ ಚಿಕನ್ ಐಟಮ್ ಸಿಗುತ್ತೆ. 2:30 3 ಗಂಟೆ ಹೋಟ್ಲ್ ಕ್ಲೋಸ್.
Okay. 2:30 3 ಗಂಟೆ ಗಂಟೆ ಇರುತ್ತೆ ಸರ್. ಆದ್ರೆ ಎಲ್ಲಾ ದಿನ ಇರುತ್ತೆ, ಎಲ್ಲಾ ದಿನ ಮಾತ್ರ ಇರುತ್ತೆ. 4 ದಿನ. ಮಟನ್ ಬಿರಿಯಾನಿ ಮಾತ್ರ 4 ದಿನ ಇರುತ್ತೆ. ಬೆಳಗ್ಗೆ 6 ಗಂಟೆಗೆ ಶುರು ಮಾಡ್ತೀವಿ, ಬೆಳಗ್ಗೆ 6 ಗಂಟೆಯಿಂದ 10:30 11 ಗಂಟೆ ಮಟನ್ ಐಟಮ್ ಲಾಸ್ಟ್ ಸರ್. Okay. ಆಮೇಲೆ ಎಲ್ಲ ಚಿಕನ್ ಐಟಮ್ ಸಿಗುತ್ತೆ. 2:30 3 ಗಂಟೆ ಗಂಟೆ ಹೋಟ್ಲ್ ಇರುತ್ತೆ ಸರ್. ಓಕೆ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬೆಂಗಳೂರಿಂದ 100 ರೂಪಾಯಿ ಇದೆ, ಮಂಡ್ಯ ಜಿಲ್ಲೆ ಇದೆ, ಫೇಮಸ್ ಇದೆ ಬಾರ್ಡ್ರು. ಅಲ್ಲಿಂದ ಬಂದ್ರೆ ಮೊದಲು ಟಿಫಾನಿಸ್ ಆಗೈತೆ. ಓಕೆ. ಅಲ್ಲಿಂದ ತಗೊಂಡ್ರೆ ಫಸ್ಟ್ 100 ರೂಪಾಯಿ ಇಲ್ಲ, ಅಲ್ಲಿ ಯಾರು ಕೇಳೋದು ಬೇಕಾದ್ರೆ ಹೇಳ್ತಾರೆ. ನಾಥಪ್ಪ ಹೋಟ್ಲ್ ಯಾವ್ದು ಅಂದ್ರೆ ಓಕೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಮುಂದೆ ಯಾರು ಕೇಳೋದು ಬೇಕಾದ್ರೆ ಹೇಳ್ತಾರೆ. ಎಕ್ಸಾಕ್ಟ್ ಆಗಿ ನಿಡಘಟ್ಟಲ್ಲೇ. ನಿಡಘಟ್ಟ ಓಕೆ. ಮಂಡ್ಯ ಬಾರ್ಡ್ರು ನಿಡಘಟ್ಟ. ಓಕೆ. ಮಟನ್ ಬಿರಿಯಾನಿ ತುಂಬಾ ಫೇಮಸ್ ಅಂತ ಹೇಳ್ತೀರಲ್ಲ, ಹೌದು ಸರ್, ಬಿರಿಯಾನಿ ಕಾಸ್ಟ್ ಎಷ್ಟು? 130 ರೂಪಾಯಿ ಆಗುತ್ತೆ ಸರ್. ನಾವು 130 ರೂಪಾಯಿಗೆ ಮಟನ್ ಬಿರಿಯಾನಿ 130 ರೂಪಾಯಿ ಕೊಡ್ತೀವಿ. ಅಂದ್ರೆ ಇಲ್ಲಿ ಲೋಕಲ್ ಜನ ಸರ್, ಮೊದಲು ಬರ್ತಿದ್ದು ಹಳ್ಳಿ ಜನ, ಲೋಕಲ್ ಜನ ಅಲ್ವಾ. 4 ಪೀಸ್ ಹಾಕ್ತೀವಿ ಸರ್, 4 ಪೀಸ್ ಹಾಕ್ಬಿಟ್ಟು ರೈಸ್ ಹಾಕ್ಬಿಡ್ತೀವಿ. 130 ರೂಪಾಯಿ ತಗೊಳ್ತೀವಿ ಸರ್. ಒಬ್ಬರಿಗೆ ಹೊಟ್ಟೆ ತುಂಬಾ ಅಷ್ಟು ಇರುತ್ತೆ ಸರ್, ಹಾಕೊಡ್ತೀವಿ ಸರ್ ಹೆಚ್ಚು ಕಡಿಮೆ. ಓಕೆ. ತುಂಬಾ ಥ್ಯಾಂಕ್ಸ್ ಅಣ್ಣ. ಆಯ್ತು ಅಣ್ಣ, ಥ್ಯಾಂಕ್ ಯು. ವಿ ಕೇಮ್ ಟು ಆನ್ ಎಂಡ್. ಮಟನ್ ಗ್ರೇವಿ ಹಿಂಗೆ ಇಲ್ಲಿ ಹಾಕ್ಕೊಂಡು ಸೇಮ್ ಟು ಸೇಮ್ ಅದೇ ಗ್ರೇವಿ ಇದ್ದಂಗಿದೆ, ಬಟ್ ಇದರಲ್ಲಿ ಮಟನ್ ಪೀಸಸ್, ಇದರಲ್ಲಿ ಚರ್ಬಿ ಇತ್ತು, ಲೈಟಾಗಿ ಹಾರ್ಡ್ ಅನಿಸ್ತಾ ಇದೆ. ಹೇಗಿದೆ ನೋಡಿ, ಆದರೂ ಪೀಸಸ್ ಅಂತೂ ಸಾಲಿಡಾಗಿ ಆಗ್ತಾ ಇದ್ದಾರೆ. ಬರೀ ಮೂಳೆನೇ ಹಾಕ್ಬಿಟ್ಟು ನಿಮಗೆ ಟೋಪಿ ಹಾಕಲ್ಲ, ಮಾಂಸ ಇದೆ ಇವರು ಇದರಲ್ಲಿ. ಟೇಸ್ಟ್ ಮಾಡೋಣ. ಗ್ರೇವಿ ಡಾಮಿನೇಷನ್ ಅಂತೂ ಸೈಕ್ ಇದೆ ಗುರು. ಸಿಮಿಲರ್ ಗ್ರೇವಿ, ಬಟ್ ನಿಮಗೆ ಮಟನ್ ಸಿಗುತ್ತೆ. ಮಟನ್ ಅಂತೂ ನನಗೆ ಲೈಟಾಗಿ ಚ್ಯೂಯಬಲ್ ಅಂತ ಅನಿಸ್ತು, ಲೈಟಾಗಿ ಕಷ್ಟ ಇರಬೇಕು, ಆ ಥರ ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳ್ತೀನಿ. ಲೈಟಾಗಿ ನಿಮ್ಗೆ ಒಂದು ಹಾರ್ಡ್ನೆಸ್ ಫೀಲ್ ಆಗ್ತಿದೆ. ಬಿರಿಯಾನಿಗಿನ ಈ ಗ್ರೇವಿ ನಿಮಗೆ ಲೈಟಾಗಿ ಹಾರ್ಡ್ನೆಸ್ ಫೀಲ್ ಆಗುತ್ತೆ ಅಂತ ಹೇಳ್ಬೋದು, ಬಟ್ ಆ ಗ್ರೇವಿ ಅಂತೂ ಫುಲ್ ಆ್ಯಂಡ್ ಫುಲ್ ಟಾಪ್ ನಾಚ್ ಕನ್ವರ್ಷನ್ ಕೊಡುತ್ತೆ ಆ ಮಟನ್ಗೆ. ಗ್ರೇವಿ ಜೊತೆ ಟ್ರೈ ಮಾಡಬೇಕು ಇದನ್ನು. ಗ್ರೇವಿನ ಗುರು ಮಾತಾಡುತ್ತೆ. ಈ ಗ್ರೇವಿ ತೊಗೊಳ್ಳಿ, ಪರೋಟ ತೊಗೊಳ್ಳಿ ಅಥವಾ ದೋಸೆ ತೊಗೊಳ್ಳಿ, ಎರಡಕ್ಕೂ ತುಂಬ ಇಷ್ಟಪಡ್ತೀರಾ ಅಂತ ಹೇಳ್ತೀನಿ. ಒಂದು ಬೆಸ್ಟ್ ಗ್ರೇವಿ. ಲೈಟಾಗಿ ಕಷ್ಟನೇ ಇರಬೇಕಂತ ಅನಿಸ್ತಾ, ನನಗಂತೂ ಇದ್ರಲ್ಲಿ ಹಾಕಿರುವಂಥ ಒಂದು ಮಟನ್ ಇನ್ನೂ ಸ್ವಲ್ಪ ಬೆಂದಿದ್ರೆ ಪ್ರಾಪರ್ ಆಗಿರುತ್ತೆ ಅಂತ ಅನಿಸ್ತು. ಗೂಗಲಲ್ಲಿ ಅಡ್ರೆಸ್ ಸಿಗುತ್ತೆ, ನಾಥಪ್ಪ ಬಿರಿಯಾನಿ ಹೋಟೆಲ್ ಅಂತ ಹಾಕಿದ್ರೆ ನಿಮ್ಗೆ ಎಕ್ಸಾಕ್ಟ್ ಲೊಕೇಶನ್ ಬರುತ್ತೆ ಅಂತ ಹೇಳ್ತೀನಿ. ಬೆಳಿಗ್ಗೆ 6 ಗಂಟೆಯಿಂದಲೇ ನಿಮಗೆ ಬಿರಿಯಾನಿ ಸಿಗುತ್ತೆ ಗುರು. ಮಿಕ್ಕಿ ದಿವಸ ಬಂದರೆ ನಿಮಗೆ ಚಿಕನ್ ಐಟಮ್ ಸಿಗುತ್ತೆ, 4 ದಿವಸ ಬಂದರೆ ನಿಮಗೆ ಮಟನ್ ಐಟಮ್ ಸಿಗುತ್ತೆ. ಇವರ ಪೂರ್ತಿ ಡೀಟೇಲ್ಸು, ಟೈಮಿಂಗ್ಸು, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಪಕ್ಕಾ ಟ್ರೈ ಮಾಡಿದ್ರೆ ಹೇಗಿರುತ್ತೆ ಕಮೆಂಟ್ ಹಾಕಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಲ್ ಮಾಡಿ. ಗಾಯ್ಸ್ ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್. ಚಾಳ ಬಾಯ್.